ಒಂದು ಊರಲ್ಲಿ ಒಂದು ಪುಟ್ಟ ಮನೆ. ಆ ಪುಟ್ಟ ಮನೆಯಲ್ಲಿ ಮಾಯಾ ಎಂಬ ಹುಡುಗಿ ವಾಸವಾಗಿದ್ಲು. ಪ್ರತಿ ರಾತ್ರಿ ಮಾಯಾ ಮಲ್ಕೊಬೇಕಾದ್ರೆ ಅವಳ ಮಂಚದ ಕೆಳಗಡೆಯಿಂದ ಯಾರೋ ಪಿಸು ಧ್ವನಿಯಲ್ಲಿ ಮಾಯಾ 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 ಅಂತ ಕರೆದಂಗಾಗ್ತಿತ್ತು. ಅದಕ್ಕೆ ಅವಳು ಈ ವಿಷಯನ ಅವ್ರ ಅಪ್ಪ ಅಮ್ಮ ಹತ್ರ ಹೇಳ್ಕೊಂಡ್ಳು. ಅದಕ್ಕೆ ಅವ್ರ ಅಪ್ಪ ಅಮ್ಮ, ಅಯ್ಯೋ ದಡ್ಡಿ, ಇದು ನಿನ್ನ ಭ್ರಮೆ ಅಷ್ಟೇ, ಇದಕ್ಕೆಲ್ಲ ಯಾರಾದರೂ ಭಯ ಪಡ್ತಾರಾ? ಭಯ ಪಡಬಾರ್ದು. ಸರಿ, ಈಗ ನೀನು ಹೋಗಿ ಮಲ್ಕೋ ಅಂತ ರೂಮಿಗೆ ಕಳಿಸಿದ್ರು. ಹೀಗೆ ಒಂದು ರಾತ್ರಿ ತುಂಬ ಧೈರ್ಯ ತಳ್ಕೊಂಡು ಮಂಚದ ಕಡೆ ಯಾರಿದ್ರೆ ನೋಡೋಣ ಅಂತೇಳಿ ನಿಟ್ಟುಸಿರು ಬಿಡ್ತಾ ಬಗ್ ನೋಡೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಅವಳು ಹಾಗೆ ಬಗ್ ನೋಡಬೇಕಾದ್ರೆ ಅವಳ ಕೂದಲೆಲ್ಲ ಕೆಳಗಡೆ ಬೀಳುತ್ತೆ. ಹಾಗೇ ಹೋಗ್ತಾ ನೋಡಬೇಕಾದ್ರೆ ಅಲ್ಲಿ ಅವಳದೇ ಮುಖ. ಆಗ ಅವಳು ಭಯ ಪಟ್ಕೊಂಡು ತುಂಬ ಆತಂಕದಿಂದ ಬೆವರ್ತಾ ಇದ್ಲು. ಆಗ ಮಂಚದ ಕಡೆ ಇದ್ದ ಆ ಮಾಯಾದ ಇನ್ನೊಂದು ಮುಖ ಮೇಲೆ ಯಾರೋ ಮಲಗಿದ್ದಾರೆ ಅಂತ ಹೇಳ್ತಾಳೆ. ತಕ್ಷಣ ರೂಮಲ್ಲಿರೋ ಲೈಟು ಆಫ್ ಆಗುತ್ತೆ. ಆಗ ಇಬ್ಬರು ಮಾಯಾ ಜೋರಾಗಿ ಕಿಚ್ಕೊಳ್ತಾರೆ. ಈಗ ಹೇಳಿ, ನಿಜವಾದ ಮಾಯಾ ಯಾರು? ನಿಮ್ಗೇನಾದರೂ ಗೊತ್ತಾ?